ನಿನ್ನ ಹ್ಯಾಡ ಸುಡ್ಡಿ ಬ್ಯಾವರ್ಸಿ. ಹಲೋ ಮೇಡಮ್, ಮಾತಾಡ್ಬೋದಾ? ಮಾತಾಡ್ಬೋದು, ಹೇಳಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್? ಹೌದು, ನಾನು ಫಾಲೋವರ್ ಮಾಡ್ತಿದ್ದೀನಿ. ಹೌದಾ? ಹೌದು. ತೋರಿಸ್ಬೋದಾ? ನಾನು ಒಂದು ಟಾಸ್ಕ್ ಇನ್ನೊಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೆ. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಇದ್ರೆ ನಾನು ಕ್ವಶನ್ ಕೇಳ್ತೀನಿ, ಮತ್ತೆ ಅವರಿಗೆ ಆನ್ಸರ್ ಮಾಡಿದ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ. ಹೌದಾ? ಏನ್ ಗಿಫ್ಟ್ ಕೊಡ್ತೀರಾ? ನೋಡುವ ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅಂತ. ಓಕೆ ಓಕೆ, ಡನ್. ನಿಮ್ಮ ಫಾಲೋವರ್. ಓ, ಥ್ಯಾಂಕ್ ಯು. ನೀವು ಗೌಡ ಸರ್? ಹೌದು. ಹಾಗಾದ್ರೆ ನಿಮಗೆ challenge ಕೊಡ್ತೀನಿ. ಕೊಡಿ. ನಿಮಗೆ ಅರೆ ಭಾಷೆ ಬಂದದೇನಾ? ನನಗೆ ಬಂದಿದೆ. ಓಕೆ. ನಾನು ನಿಮಗೆ ಕೊಡ್ತಿದ್ದೇನೆ ಅಂತಂದ್ರೆ ನಮ್ಮ ಅರೆ ಭಾಷೆಯಲ್ಲಿ ಏನೆಲ್ಲ ಬೈಗಳು ಬೈದವೆ ಅದ್ರ ಬಗ್ಗೆ ಹೇಳಕ್ಕ. ಹೇಳಿ. ಫಸ್ಟ್ ವರ್ಡ್ ಬಂದು ಬ್ಯಾವರ್ಸಿ ಆತ. ಸೆಕೆಂಡ್ ವರ್ಡ್ ಬಂದು ಆ ಡಬ್ಬೆ. ನಿನ್ನ ಹ್ಯಾಡ ಸುಡಿಕೆ. ಮತ್ತೆ ಇನ್ನೊಂದು ಬಂದು ಪರ್ದೇಶಿತ. ಅಷ್ಟೇ, 4 ವರ್ಡ್. ವೆಲ್ಕಮ್. ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಇತ್ತು. ಹೌದು, ನೋಡೋಣ. ಆಯ್ತು, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ನೆ. ನಾನೊಂದು 10 ರೂಪಾಯಿ ಕೊಡ್ತೇನೆ. ನೀವು ಒಂದು ಅಂಗಡಿಗೆ ಹೋಗ್ಬಿಟ್ಟು 10 ರೂಪಾಯಿಗಿಂತ ಜಾಸ್ತಿ ಏನಾದ್ರೂ ತಗೋಬೇಕು. ಅವು ಕೊಡದೆ ಹೋದರೆ ಆಯ್ತು, ಚಿಕ್ಕೋಡಿ 10 ರೂಪೀಸ್. ಓಕೆ, ಡನ್. ಚಾಲೆಂಜಿಗೆ 10 ರೂಪೀಸ್ ಕೊಡ್ತಾವಳು ನೋಡ. ಅವು ನಮಗೆ ಭಾಗಮಂಡಲದವು ಎಷ್ಟು ವಿಶಾಲ ಮನಸ್ಸಿನವಳು ಒಳೋತ. ಓಕೆ, ಡನ್. 10 ರೂಪೀಸ್. ಯಾವ್ದು ಬೇಕಾದ್ರೂ ತಗೊಳ್ಬೋದಾ? 10 ರೂಪೀಸ್ ಅಲ್ಲಿ ಏನ್ ಕೊಡ್ತಾರೆ? ಒಂದು ಪಾನಿಪುರಿ ಸಹ ಬರಲ್ಲ, ಅಲ್ಲ ಸರಿ, ಚುರಿಮುರಿ ಸಹ ಬರೋದಿಲ್ಲ ಕಾಣ್ತದೆ. ಸರ್, ನನ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಆಯ್ತಾ? ಅದು 10 ರೂಪೀಸ್ ಅಲ್ಲಿ ನನ್ಗೆ ನೀವು ಏನಾದ್ರೂ ಕೊಡ್ಬೇಕು. 10 ರೂಪೀಸ್ ಇದೆ. ಆ 10 ರೂಪೀಸ್ಗೆ ಏನ್ ಕೊಡ್ತೀರಾ? ಏನ್ ಕೊಡ್ತೀರಾ? ಒಂದು ಟಾಸ್ಕ್ ಇದೆ. ನಿಮ್ಮ ಹೆಸರು? ಓಕೆ, ಇಲ್ಲೊಬ್ರು ಇದ್ದಾರೆ, ಅವ್ರು ಕೊಡ್ತಾರ ನೋಡೋಣ. ನಮ್ಮ ಭಾಗಮಂಡಲದಕ್ಕೆ ಎಷ್ಟು ವಿಶಾಲ ಮನಸ್ಸುಟ್ಟುತ್ತ ನೋಡಲ್ಲ. ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ನಾ ಎಂತ ಮಾಡೋದು ಅಲ್ಲ. ನೋಡೋಣ. ನಾನು ಭಾಗಮಂಡಲ 10 ರೂಪಾಯಿ ಇಟ್ಕೊ ಬಂದಳೆ. ನೋಡೋಣ ಎಷ್ಟು ಕೊಟ್ಟವೇತ. ನಂಗೆ 10 ರೂಪೀಸ್ ಕೊಟ್ಟಿದ್ದಾರೆ ಟಾಸ್ಕ್ ಮಾಡ್ಲಿಕ್ಕೆ. ಓಕೆನಾ ಆಯ್ತಾ? ಸೊ ನಂಗೆ ಐಟಮ್ಸ್ ಬೇಕು. ನಂಗೆ 10 ರೂಪಾಯಿಗೆ ಎಷ್ಟು ಐಟಮ್ ಬಂದ್ರೆ ನೀವು ಕೊಡೋಕೆ. ಈಗ 10 ರೂಪಾಯಿಗೆ ಐಟಮ್ ಒಂದೇ ಕೊಡುದು. ಎಂತ ಕೊಟ್ಟಿರಿ? ಜ್ಯೂಸ್ ಕೊಟ್ಟನೆ. 10 ರೂಪಾಯಿ ಜ್ಯೂಸ್ ಕುಡಿದ್ಯಾ? ಇದುತ್ತಲ್ಲ, ಚಾಕ್ಲೇಟ್ ಉಂಟಲ್ಲ. ಹಾ, ಈ ಚಾಕ್ಲೇಟ್ಗೆ ಎಷ್ಟು? 5 ರೂಪಾಯಿ ಒಂದು. ಒಂದು ಕೊಡಿ. ಓಕೆ, ಥ್ಯಾಂಕ್ ಯು. ಬೇರೆ ಎಂತ ಕೊಟ್ಟಿರಿ? 5 ರೂಪಾಯಿ ಬಿಸ್ಕೆಟ್. ಓಕೆ, ನಂಗೆ 2 ಐಟಮ್ ಸಿಕ್ಕಿಟ್ಟು ನೋಡೋಣ. ಮೇಡಮ್, ಥ್ಯಾಂಕ್ ಯು. ನಿಮ್ಮ ಹೆಸರು? ನಮಿತಾ. ಯಾರ ಮನೆ? ದಂಡಿನ ಮನೆ. ನೆಕ್ಸ್ಟ್ ಟೈಮ್ ಏನಾದ್ರು ಶಾಪ್ ವಿಸಿಟ್ ಮಾಡೋದ್ರೆ ಇವರ ಶಾಪಿಗೆ ವಿಸಿಟ್ ಮಾಡಿ ಅಂತ ನಮ್ಮ ಅರೆ ಭಾಷೆ ಅವಕ್ಕೆ ಮತ್ತೆ ಗೌಡ ಬಾಂಧವಕ್ಕೆ ಸಪೋರ್ಟ್ ಮಾಡಿ. ಹಿಂಗೇನೆ. ಥ್ಯಾಂಕ್ ಯು. ಚಾಲೆಂಜ್ ಕಂಪ್ಲೀಟ್ ಆಯ್ತು. ಹಿಂಗಿಂದ ನೆಕ್ಸ್ಟ್ ಎಂತ ಮಾಡೋಕು? ಈಗ ನೀವು ಇದನ್ನ ಸೇಲ್ ಮಾಡಿ ಜಾಸ್ತಿ ಸೇಲ್ ಮಾಡಬೇಕು. ನಾನು 10 ರೂಪೀಸ್ ಕೊಟ್ಟೆ ನಿಮಗೆ, ನೀವು ಇದನ್ನ 20 ರೂಪಾಯಿ ಮಾಡ್ಕೋಬೇಕು. 20 ರೂಪಾಯಿ ಮಾಡೋಕು, ಅದೇ ಟಾಸ್ಕ್. 20 ರೂಪಾಯಿಗೆ ಸೇಲ್. ಅಲ್ಲ ಸರ್, ನಮಸ್ತೆ. ನಿಮ್ಮ ಹೆಸರು? ಪ್ರಶಾಂತ್ ಅಂತ. ಸೊ ನನ್ಗೆ ಇವರೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ 2 ಐಟಮ್ನ ನಾನು ನಿಮ್ಗೆ ಸೇಲ್ ಮಾಡ್ಬೇಕು ಅಂತ. ನೀವು ಲೋಕಪ್ರಿಯ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಫಾಲೋವರ್ ಮಾಡಿದ್ದೀರಾ? ತೋರಿಸ್ತೀರಾ? ಹೌದೌದು, ಫಾಲೋ ಮಾಡ್ತಾ ಇದ್ದೀರಲ್ಲ ಸರ್. ಇದು 2 ಚಾಕ್ಲೇಟ್ ಇದೆ, ಇದನ್ನ ನಾನು ನಿಮ್ಗೆ ಸೇಲ್ ಮಾಡ್ಬೇಕು. ನೀವು ನನಗೆ ಕೊಡ್ಬೇಕಿದು. ಇದು 10 ರೂಪೀಸ್ಗೆ ಕೊಡ್ಬೇಕು. ಸರಿ, ಓಕೆನಾ? ನೋಡಿ, ಒಂದೇ ಚಾಲೆಂಜ್ ಕಂಪ್ಲೀಟ್ ಆಗ್ತಾ ಇದೆ. 10 ರೂಪೀಸ್ ಕೊಡ್ತಾ ಇದ್ದಾರೆ. ಓಕೆನಾ ಸರ್? ನೀವು ಲ್ಯಾಂಗ್ವೇಜ್ ಯಾವ್ದು ಮಾತಾಡೋದು? ಅರೆ ಭಾಷೆ. ಯಾರವನೇ ನೋಡಿ, ನಮ್ಗೆ ಅರೆ ಭಾಷೆವು ಸಿಕ್ಕೊಳ್ಳೋ ಸಪೋರ್ಟಿಗೆ. ಸೊ ನಮ್ಮ ಅರೆ ಭಾಷೆ ಜನಾಗ ವಿಶಾಲ ಮನಸ್ಸು ಹುಟ್ಟುತ್ತಾ ನೆನ್ಸಿಯೋಳೆ. ಸೊ ನನಗೆ 5 ರೂಪಾಯಿ ಬಿಸ್ಕೆಟ್ ನ 10 ರೂಪಾಯಿಗೆ ಕೊಡ್ತಾಳೆ, ಸೇಲ್ ಮಾಡ್ತಾಳೆ. ಸೊ ಓಕೆ, ಥ್ಯಾಂಕ್ ಯು ಸರ್. 10 ರೂಪಾಯಿ ಆಯ್ತು, ಒಂದು ಸೇಲ್ ಆಗಿದೆ, ಇನ್ನು ಒಂದು ಚಾಕ್ಲೇಟ್ ಇದೆ. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಕನ್ನಡ ಬರುತ್ತೆ ಅಲ್ಲ? ನಿಮ್ಮ ಹೆಸರು? ಮೋಹನ್ ಅಂತ. ಓಕೆ, ಲೋಕಪ್ರಿಯ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ID ಫಾಲೋ ಮಾಡ್ತಿದ್ದೀರಾ?
ಸರ್ ನನ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದನ್ನ ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ನಂಗೆ ಈ ಚಾಕ್ಲೇಟ್ ನಂಗೆ 5 rupees ನಾನು ಬೈ ಮಾಡಿದೆ. ಸೊ ನಾನು ಇದನ್ನ 20 rupees ಮಾಡ್ಬೇಕು. ಸೊ ನಮ್ಗೆ 10 rupeesಗೆ ನಾನು ನಿಮ್ಗೆ ಕೊಡ್ತೇನೆ, ನೀವು ನನ್ಗೆ ಬೈ ಮಾಡ್ಬೇಕು. ಹೌದು ಸರ್. ನೋಡಿ ನಮ್ಮ ಭಾಗಮಂಡಲಕ್ಕೆ ಬಂದು ಎಷ್ಟು ವಿಶಾಲ ಮನಸ್ಸಿದೆ ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಅಲ್ಲಿ 10 rupees ಇದೆ ಸರ್, ನೋಡಿ ಸರ್, ಚೆಕ್ ಮಾಡಿ. ಯಾಕೆ ಸರ್? ಸರ್ ನಮ್ಮ ಹತ್ರ 10 rupees ಚೇಂಜ್ ಇಲ್ಲ, 100 rupees ಚೇಂಜ್ ಇದೆಯಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವು ನಿಮ್ಮನ್ನ ಬಿಡ್ಲಿಕ್ಕಿಲ್ಲ ಈಗ. ನಂಗೆ 100 rupeesಗೆ ಚೇಂಜ್ ಕೊಡಿ. ಚೇಂಜ್ ಅಂತ ನೋಡ್ತೇನೆ. ನೋಡ ಕೊಟ್ಟವೇನೇ ಇಲ್ಲ ನನ್ನ ಹತ್ರ. ಚೇಂಜ್ ಇಲ್ಲ ಮೇಡಮ್. ಒಂದ್ ಅಂಗಡಿ ಹತ್ರ ಹೋಗೋಣ. ಮೇಡಮ್ 100 ಚೇಂಜ್ ಇದೆಯಾ? ಇಲ್ಲ, ಚೇಂಜ್ ಬೇಕಿತ್ತು. ಇಲ್ಲಿ ಕೇಳೋಣ ಬನ್ನಿ ಸರ್. ನನ್ಗೆ 100 rupeesಗೆ ಚೇಂಜ್ ಕೊಡ್ತೀರಾ? ಹಾ, ಎಸ್. 50. ಓಕೆ, ಡನ್. ಥ್ಯಾಂಕ್ ಯು ಮ್ಯಾಮ್. ಓಕೆ, 50 rupees ಸಿಕ್ಕಿದೆ. ಇದನ್ನ ನಾನು 50 rupeesಗೆ ಚೇಂಜ್ ಕೇಳಕ್ಕೂ ಯಾರ ಹತ್ರ ಕೇಳ್ದು ಗೊತ್ತಲೆ. ಓಕೆ, ನಂದು ಟಾಸ್ಕ್ ಕಂಪ್ಲೀಟ್ ಆಗಿದೆ ಸರ್. ಈ ಚಾಕ್ಲೇಟ್ ನಿಮಗೆ ಅಟ್ ಚೇಂಜ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಾಲೋ ಮಾಡಿ, ನೆಕ್ಸ್ಟ್ ಕಾಣುವ. ಓಕೆನಾ? ಥ್ಯಾಂಕ್ ಯು. ಓಕೆ, ನಾನು ಈ ಟಾಸ್ಕ್ನ ಕಂಪ್ಲೀಟ್ ಮಾಡ್ಯೋಳೆ. ನಾನು 10 ರೂಪಾಯಿ ಕೊಟ್ರಿ, ನಾನು 20 ರೂಪಾಯಿ ತಗೊಂಡೋಳೆ. ಸೊ ಒಂದು ಬಿಸ್ಕೆಟ್, ಒಂದು ಲಾಲಿಪಾಪ್ ತಕೊಂಡೆ. ಸೊ ನಾನು ಅದನ್ನ 10 ರೂಪಾಯಿ 20 ರೂಪಾಯಿ ಮಾಡೋಳೆ. ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿದಕ್ಕೆ ನಮ್ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮಗೆ. ಓಕೆ, ಧನ್ಯವಾದಗಳು ನಮ್ ಕಡೆಯಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು 20 ರೂಪಾಯಿ ನಿಮಗೆ, ನೀವು ನನಗೆ ಕೊಟ್ರಲ್ಲ, ಅದು ನಿಮಗೆ. ಹೌದಾ? ಥ್ಯಾಂಕ್ ಯು. ಒಂದು ಗಿಫ್ಟ್, 20 ರೂಪಾಯಿ ದುಡ್ಡು ಸಿಕ್ಕಿದೆ. ನಾನ್ ಪಾರ್ಟಿ ಮಾಡ್ತೇನೆ 20 ರೂಪಾಯಲ್ಲಿ. ಬಾಯ್ ಬಾಯ್. ಬಾಯ್ ಬಾಯ್. ಥ್ಯಾಂಕ್ ಯು.